ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸಪ್ತಾಹದ ಈ ಸಂದರ್ಭದಲ್ಲಿ ಗುರುರಾಯರ ಚರಿತ್ರೆಯನ್ನು ಯಥಾಮತಿ ಯಥಾಶಕ್ತಿ ಅವಲೋಕನ ಮಾಡೋಣ. ಮನಸ್ಸನ್ನು, ದೇಹವನ್ನು, ಆತ್ಮನನ್ನು ಪವಿತ್ರವನ್ನಾಗಿಸಿಕೊಳ್ಳೋಣ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡುವ ಮೊದಲು ಶ್ರೀ ವೆಂಕಟನಾಥ ಎಂಬ ಹೆಸರಿನಲ್ಲಿ ಪ್ರಸಿದ್ಧರಾಗಿದ್ದರು. ಅವರ ಬಾಲ್ಯದ ಚರಿತ್ರೆಯಲ್ಲಿ ಅನೇಕ ಐತಿಹಾಸಿಕ ಪುಟಗಳನ್ನು ತೆರೆತಾ ನಾವು ಹೋದಾಗ ಸಂಸಾರದ ಸಂದರ್ಭದಲ್ಲಿ ವೆಂಕಟನಾಥರ ಜೀವನ ಹಾಗೂ ಅವರ ಬ್ರಹ್ಮಚರ್ಯದ ಜೀವನ ಎಲ್ಲದರ ಬಗ್ಗೆ ಒಮ್ಮೆ ಅವಲೋಕನ ನಡೆಸೋಣ. ಕುಂಭಕೋಣದಲ್ಲಿ ಅವರ ಮನೆ. ಒಂದು ದಿನ ಅವರ ಮನೆಯಲ್ಲಿ ವಿಶೇಷ ಚೈತನ್ಯ ಕಂಗೊಳಿಸ್ತಾ ಇರುತ್ತೆ. ತಿಮ್ಮಣ್ಣ ಭಟ್ಟರ ಮನೆಯಲ್ಲಿ ಮಂಗಳ ವಾದ್ಯಗಳ ನಾದ ಮೊಳಗುತ್ತೆ. ತೋರಣಗಳು ತಾಜಾ ಹಸಿರು ಬಣ್ಣದಲ್ಲಿ ಕಂಗೊಳಿಸುತ್ತೆ. ಮನೆಯ ಅಂಗಳದಲ್ಲಿ ರಂಗೋಲಿಯು ಕೂಡ ಅರಳಿ ನಿಲ್ಲುತ್ತೆ. ದೀಪಗಳ ಹೊಳಪು ಆ ಮನೆಯನ್ನು ದೇವಾಲಯದಂತೆ ತೋರಿಸುತ್ತೆ. ತಿಮ್ಮಣ್ಣ ಭಟ್ಟರ ಮನಸ್ಸಿನಲ್ಲಿ ಗಂಭೀರವಾದ ಚಿಂತನೆಯನ್ನು ನಡೆಸ್ತಾರೆ. ಅದು ಒಂದು ದುಃಖದ ಚಿಂತನೆಯಲ್ಲ, ಅದು ಕರ್ತವ್ಯ ಪೂರ್ಣದ ಪಿತೃಹೃದಯದ ಒಂದು ಚಿಂತನೆ ಆಗಿರುತ್ತೆ. ಆ ಚಿಂತನೆ ಹೀಗಿದೆ: ನಾನು ಈಗ ಮಗಳ ವಿವಾಹ ಮಾಡಬೇಕು, ಅನಂತರ ಮಗನಿಗೆ ಉಪನಯನ ಮಾಡಬೇಕು. ಹೀಗೆ ಚಿಂತನೆಯನ್ನು ನಡೆಸ್ತಾರೆ. ಅವರ ಮಗಳಾದ ಕನ್ಯೆ ಅತ್ಯಂತ ಮೃದು ಸ್ವಭಾವದವಳಾಗಿರ್ತಾಳೆ. ಲಜ್ಜಾಶೀಲತೆ, ಶಾಸ್ತ್ರಜ್ಞಾನ, ನಿಜವಾದ ವಿವೇಕ ಎಲ್ಲ ಗುಣಗಳು ಅವಳಲ್ಲಿರುತ್ತೆ. ಆಕೆಗೆ ಯೋಗ್ಯ ವರನನ್ನು ಹುಡುಕಬೇಕು ಎಂಬ ಚಿಂತೆ ಅವರಲ್ಲಿ ಕಾಡುತ್ತೆ. ಅದೇ ಸಂದರ್ಭದಲ್ಲಿ ಕಶ್ಯಪ ಗೋತ್ರದಲ್ಲಿ ಹುಟ್ಟಿರುವಂತಹ ವೇದ ಪಾರಂಗತರಾದ ಸದ್ಗುಣ ಸಂಪನ್ನರಾದ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರನ್ನು ತನ್ನ ಅಳಿಯನನ್ನಾಗಿ ಮಾಡಿಕೊಳ್ಬೋದು ಅನ್ನುವಂತಹ ವಿಚಾರ ಅವರ ಮನಸ್ಸಿನಲ್ಲಿ ಬರುತ್ತೆ ಮತ್ತು ಅದರಿಂದ ಅವರ ಮನಸ್ಸಿಗೆ ಶಾಂತಿಯೂ ಕೂಡ ದೊರಕುತ್ತೆ. ನನ್ನ ಮಗಳಿಗೆ ಯೋಗ್ಯನಾದ ವರ ಅಂದರೆ ಅದು ಲಕ್ಷ್ಮೀ ನರಸಿಂಹಾಚಾರ್ಯ ಮಾತ್ರ ಅಂತ ನಿರ್ಧಾರವನ್ನು ಮಾಡಿ ಅದರಂತೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಮುಂದುವರಿತಾರೆ. ವಿವಾಹದ ದಿನ ಬರುತ್ತೆ. ವಿವಾಹವನ್ನು ಅವರು ನಿರ್ಧಾರ ಮಾಡ್ತಾರೆ. ವಿವಾಹದ ದಿನವೂ ಕೂಡ ಬರುತ್ತೆ. ವಿವಾಹದಲ್ಲಿ ವೈಭವದಿಂದ ಮಂಗಳಾಷ್ಟಕಗಳ ಘೋಷ, ವೇದಘೋಷ, ಮಂತ್ರೋಚ್ಚಾರಣೆ ಎಲ್ಲವೂ ಕೂಡ ಸಾಂಗೋಪಾಂಗವಾಗಿ ನಡೆಯುತ್ತೆ. ಕನ್ಯೆಯಾದ ತಿಮ್ಮಣ್ಣ ಭಟ್ಟರ ಮಗಳು ತಾಯಿಯ ಮಡಿಲಲ್ಲಿ ಕಣ್ಣೀರನ್ನು ಮರೆಮಾಡಿಕೊಳ್ತಾಳೆ. ತಿಮ್ಮಣ್ಣ ಭಟ್ಟರು ಅವಳ ಕೈಯನ್ನು ವರನ ಕೈಗೆ ಇಡುವಾಗ ಅವರ ಕಣ್ಣುಗಳಲ್ಲೂ ಕೂಡ ನೀರು ತುಂಬಿ ಹರಿಯುತ್ತೆ. ಧರ್ಮೇ ಚಾರ್ಥೇ ಚ ಕಾಮೇ ಚ ನಾತಿಚರಾಮಿ ಇತ್ಯಾದಿ ಪದಗಳನ್ನು ಕೇಳಿದಾಗ ಅವರ ಹೃದಯವು ಕೂಡ ಒದ್ದೆಯಾಗುತ್ತೆ. ಆಗ ಆ ಕನ್ಯೆ ಲಕ್ಷ್ಮೀ ನರಸಿಂಹಾಚಾರ್ಯರ ಕೈಯನ್ನು ಹಿಡಿತಾಳೆ. ಅವರ ಧರ್ಮಪತ್ನಿ ಆಗ್ತಾಳೆ. ಕನ್ಯೆ ಈಗ ವೆಂಕಟಾಂಬೆ ಆಗ್ತಾಳೆ. ತಿಮ್ಮಣ್ಣ ಭಟ್ಟರ ಮನಸ್ಸು ತುಂಬುತ್ತೆ. ಅವರ ಕರ್ತವ್ಯ ಪೂರ್ತಿಯಾಗುತ್ತೆ. ವಿವಾಹವನ್ನು ಪೂರೈಸಿ ಕೆಲವೇ ದಿನಗಳು ಕಳೆದ ಮೇಲೆ ತಿಮ್ಮಣ್ಣ ಭಟ್ಟರು ಮತ್ತೊಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ನಮ್ಮ ಹಿರಿಯ ಮಗ ಗುರುರಾಜನಿಗೆ ಉಪನಯನ ಮಾಡಬೇಕು. ಗುರುರಾಜ ಅತ್ಯಂತ ಶಾಂತ ಸ್ವಭಾವ. ಈಗ ಗರ್ಭಾಷ್ಟಮದಲ್ಲಿ ಅಂದರೆ 7ನೇ ವರ್ಷದಲ್ಲಿ ಇದ್ದಾನೆ. ತಂದೆಯ ಮಾತನ್ನು ಎಂದೂ ಕೂಡ ಮೀರಿ ನಡೆದವನಲ್ಲ. ತುಂಬ ಸಾತ್ವಿಕ.
ತಿಮ್ಮಣ್ಣ ಭಟ್ಟರ ಚಿಂತನೆಯಂತೆ ಉಪನಯನದ ಸಿದ್ಧತೆಯು ಕೂಡ ಪ್ರಾರಂಭವಾಗುತ್ತೆ. ಮನೆಯಲ್ಲಿ ಪುನಃ ಮಂಗಳ ವಾರ್ತೆ ಎಲ್ಲೆಡೆಯೂ ಉಂಟಾಗುತ್ತೆ. ಗುರುರಾಜನಿಗೆ ಉಪನಯನ ಮಹೋತ್ಸವವನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿ ಯೋಗ್ಯ ಪುರೋಹಿತರನ್ನು ಸಿದ್ಧಗೊಳಿಸಿ ಎಲ್ಲ ಬಂಧು ಬಾಂಧವರನ್ನು ಕೂಡ ಕರೆಸಿ ಉಪನಯನ ಮಹೋತ್ಸವವನ್ನು ಕೂಡ ತಿಮ್ಮಣ್ಣ ಭಟ್ಟರು ಆಚರಣೆ ಮಾಡ್ತಾರೆ. ಯಜ್ಞೋಪವೀತವನ್ನು ಧಾರಣೆ ಮಾಡಿಸಿ ಸ್ವತಃ ತಾವೇ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಬ್ರಹ್ಮೋಪದೇಶವನ್ನು ಮಾಡ್ತಾರೆ. ತಮ್ಮ ಹೃದಯದಲ್ಲಿ ಒಂದು ನೆಮ್ಮದಿಯ ಸಂತೋಷದ ಅಲೆ ಉಂಟಾಗುತ್ತೆ. ಈಗ ಗುರುರಾಜ ದ್ವಿಜ ಆಗ್ತಾನೆ, ವೇದಾಧ್ಯಯನಕ್ಕೆ ಅರ್ಹನಾದ ವ್ಯಕ್ತಿ ಆಗ್ತಾನೆ. ಹೀಗೆ ಮನೆಯಲ್ಲಿ ವಿವಾಹ ಮಂಗಳ ಮಹೋತ್ಸವ ನಡೆಯುತ್ತೆ. ಉಪನಯನ ಮಹೋತ್ಸವವೂ ಕೂಡ ನಡೆಯುತ್ತೆ. ಹೀಗಿರುವಾಗ ಒಂದು ಅಮಂಗಳ ಅವರ ಮನೆಯಲ್ಲಿ ಕಾಲಿಡಲು ಕಾಯ್ತಾ ಇರುತ್ತೆ. ಕಾಲ ಯಾವುದನ್ನು ಕೂಡ ಕಾಯೋದಿಲ್ಲ. ಇದ್ದಕ್ಕಿದ್ದಂತೆ ತಿಮ್ಮಣ್ಣ ಭಟ್ಟರು ಆರೋಗ್ಯವನ್ನು ತಪ್ಪುತ್ತಾರೆ. ಇನ್ನು ಸಣ್ಣ ವಯಸ್ಸು, ಇನ್ನು ಯುವಕ, ಅಸ್ವಸ್ಥರಾಗ್ತಾರೆ. ಮನೆಯಲ್ಲಿ ಆತಂಕ ಶುರುವಾಗುತ್ತೆ. 3 ಜನ ಮಕ್ಕಳು, ಎಲ್ಲರೂ ಕೂಡ ಸಣ್ಣವರು. ಸಣ್ಣವನು ವೆಂಕಟನಾಥ, ಇನ್ನು ತುಂಬ ಸಣ್ಣವನು. ಕಣ್ಣಲ್ಲಿ, ಆ ವೆಂಕಟನಾಥನ ಕಣ್ಣಲ್ಲಿ ಒಂದು ಹೊಳಪು, ಆದರೆ ಹೃದಯದಲ್ಲಿ ನಿರ್ಲಿಪ್ತತೆ. ಉಪನಯನವೂ ಆಗದ ಸಣ್ಣ 3-4 ವರ್ಷದ ಪುಟ್ಟ ಮಗು. ತಿಮ್ಮಣ್ಣ ಭಟ್ಟರು ಅಸ್ವಸ್ಥರಾಗಿ ಮಂಚದ ಮೇಲೆ ಮಲಗಿದ್ದಾರೆ. ಗುರುರಾಜನನ್ನು ಕರೆಸ್ತಾರೆ. ಮಗು, ನನ್ನ ಜೀವನ ಮುಗಿದಿದೆ. ಸಂಪೂರ್ಣ ಮನೆಯ ಭಾರ ನಿನ್ನ ಮೇಲಿದೆ ಅಂತ ನಿಧಾನವಾಗಿ ಹೇಳ್ತಾರೆ. 8 ವರ್ಷದ ಗುರುರಾಜನಿಗೆ ಏನೂ ಅರ್ಥ ಆಗೋದಿಲ್ಲ. ಹೃದಯ ಕದಡುತ್ತೆ, ಆಶ್ಚರ್ಯವಾಗುತ್ತೆ. ಕೆಲವೇ ದಿನಗಳು ಕಳೆದಾಗ ತಿಮ್ಮಣ್ಣ ಭಟ್ಟರು ಪ್ರಾಣವನ್ನು ಬಿಡ್ತಾರೆ, ಹರಿಪದವನ್ನು ಸೇರ್ತಾರೆ. ಸಂತಸದ ಮನೆ ಶೋಕದ ಮಂಟಪವಾಗುತ್ತೆ. ವೆಂಕಟನಾಥನ ಕಣ್ಣುಗಳಲ್ಲಿ ಅರ್ಥವಾಗದ ಪ್ರಶ್ನೆಗಳು ಮಾತ್ರ ಕಾಡುತ್ತೆ. ತಂದೆ ಎಲ್ಲಿ ಹೋದ್ರು ಅಂತ ಎಲ್ಲರನ್ನೂ ಕೇಳ್ತಾನೆ. ಆ ವೆಂಕಟನಾಥನ ಮನಸ್ಸಿನ ಒಳಗಡೆ ಇರುವ ದುಃಖ ಮೌನವಾಗಿ ನೆಲೆಗೊಳ್ಳುತ್ತೆ. ತಂದೆ ಇಲ್ಲದ ಮನೆ ಖಾಲಿ ಮನೆ ಅಂತ ಅನಿಸುತ್ತೆ. 9-10 ವರ್ಷದ ಗುರುರಾಜ ತಂದೆಯ ಸ್ಥಾನವನ್ನು ತುಂಬಲು ಅಸಮರ್ಥ. ಆದರೂ ಕೂಡ ಹಾಗೇ ಸಂಕಲ್ಪವನ್ನು ಮಾಡ್ತಾನೆ. ಅತ್ತಿಗೆಯಾದ ಕಮಲಾದೇವಿ ತಾಯಿಯಂತೆ ಮಮತೆಯ ಸುರಿಮಳೆಯನ್ನು ಸುರಿಸ್ತಾಳೆ. ವೆಂಕಟಾಂಬೆ ಅಕ್ಕ ತುಂಬ ಪ್ರೀತಿ ಕಾಳಜಿಯಲ್ಲಿ ವೆಂಕಟನಾಥನನ್ನು ನೋಡಿಕೊಳ್ತಾಳೆ. ಪುಟ್ಟ ಮಗು ವೆಂಕಟನಾಥ ಮಾತ್ರ ತನ್ನ ದುಃಖವನ್ನು ಹೊರಗಡೆ ಹಾಕೋದೇ ಇಲ್ಲ. ಅವನು ಅತ್ತರೆ ಹಿರಿಯರ ಹೃದಯ ಒಡೆದು ಹೋಗುತ್ತೆ. ಆದ್ದರಿಂದ ಅಳಬಾರದು ಅಂತ ಮಗು ತೀರ್ಮಾನ ಮಾಡಿ ಅಳೋದೇ ಇಲ್ಲ. ಒಮ್ಮೊಮ್ಮೆ ರಾತ್ರಿ ಆಕಾಶದ ಕಡೆ ನೋಡುತ್ತಾ ಕುಳಿತು ಬಿಡ್ತಿದ್ದ. ಆಕಾಶದಲ್ಲಿ ನನ್ನ ತಂದೆ ಕಾಣಿಸ್ತಾನ ಅಂತ
ನೋಡ್ತಾ ಕೂತ್ಬಿಡ್ತಾ ಇದ್ದ. ಮೌನದಲ್ಲಿ ಆತ್ಮಬಲವನ್ನು ಬೆಳೆಸಿಕೊಂಡ. ಗುರುರಾಜಾಚಾರ್ಯ ತನ್ನ ತಮ್ಮನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ತಾನೆ. ಅವನನ್ನು ಅಪ್ರತಿಮ ವಿದ್ಯಾವಂತನನ್ನಾಗಿ ಮಾಡುವ ಸಂಕಲ್ಪವನ್ನು ಮಾಡ್ತಾನೆ. ತಂದೆಯ ಅಪೇಕ್ಷೆಯನ್ನು ನಾನು ಈಡೇರಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ತಮ್ಮನಿಗೆ ಇನ್ನೂ ಕೂಡ ಉಪನಯನ ಸಂಸ್ಕಾರವೇ ಆಗಿಲ್ಲ. ಆಗಲೇ ಗುರುರಾಜಾಚಾರ್ಯ ಸಂಸ್ಕೃತ ಪಾಠವನ್ನು ಪ್ರಾರಂಭ ಮಾಡ್ತಾನೆ. ಅಕ್ಷರಮಾಲೆಯನ್ನು ಹೇಳಿಕೊಡ್ತಾನೆ. ಒಮ್ಮೆ ಕೇಳಿದಾಕ್ಷಣ ಅದೆಲ್ಲವನ್ನು ಹಾಗೆಯೇ ಗ್ರಹಿಸುವ ಶಕ್ತಿ ವೆಂಕಟನಾಥನದ್ದಾಗಿರುತ್ತೆ. ಶ್ಲೋಕ ಕೇಳಿದಾಕ್ಷಣ ಕಂಠಪಾಠ ಮಾಡಿಕೊಳ್ತಾನೆ. ಗುರುರಾಜನ ಮನದಲ್ಲಿ ತಮ್ಮನ ಅದ್ಭುತವಾದ ಮೇಧಾಶಕ್ತಿ ಕಂಡು ಆಶ್ಚರ್ಯವೋ ಆಶ್ಚರ್ಯ. ಇವನೊಳಗಡೆ ಯಾವುದೋ ದೈವಿ ಶಕ್ತಿ ಇದೆ ಅಂತ ಅಂದುಕೊಳ್ತಾನೇ ಇರ್ತಾನೆ. ಈಗ ವೆಂಕಟನಾಥ ಅಧ್ಯಯನ ಮಾಡ್ತಾ ಮಾಡ್ತಾ ಬೆಳೆದಿದ್ದಾನೆ. 7 ವರ್ಷದ ಮಗುವಾಗಿದ್ದಾನೆ. ಅವನಿಗೆ ಉಪನಯನ ಮಾಡಬೇಕು ಅಂತ ಎಲ್ಲ ಬಂಧು ಬಾಂಧವರ ಸಮಕ್ಷಮದಲ್ಲಿ ಗುರುರಾಜಾಚಾರ್ಯ ತೀರ್ಮಾನ ಮಾಡಿದ್ದಾನೆ. ಉಪನಯನಕ್ಕೋಸ್ಕರ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾನೆ. ಮನೆಯನ್ನು ಅಲಂಕಾರ ಮಾಡಿದ್ದಾಯಿತು, ತಳಿರು ತೋರಣಗಳನ್ನು ಕಟ್ಟಿದ್ದಾಯಿತು. ಶುಭಕೃತ್ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿವಸ ವೆಂಕಟನಾಥನ ಉಪನಯನ ಕಾರ್ಯಕ್ರಮ. ಕಮಲಾದೇವಿ ಮತ್ತು ಗುರುರಾಜಾಚಾರ್ಯರು ತಂದೆ ತಾಯಿಯ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ. ವೆಂಕಟನಾಥ ಅಣ್ಣ ಮತ್ತು ಅತ್ತಿಗೆಯ ಅಣ್ಣನಿಗೆ ಪಾದಪೂಜೆಯನ್ನು ಮಾಡಿದ್ದಾನೆ. ನನಗೆ ಗಾಯತ್ರಿಯನ್ನು ಉಪದೇಶ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಗುರುರಾಜಾಚಾರ್ಯ ತಮ್ಮನನ್ನು ಬಲತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಏಕಾಂತದಲ್ಲಿ ಗಂಭೀರವಾಗಿ ಗಾಯತ್ರಿಯನ್ನು ಉಪದೇಶ ಮಾಡಿದ್ದಾನೆ. ವೆಂಕಟನಾಥ ಹೀಗೆ ಉಪನಯನ ಸಂಸ್ಕಾರವನ್ನು ಮಾಡಿಕೊಂಡು ದ್ವಿಜ ಆಗಿದ್ದಾನೆ. ಸಮಿಧಾಧಾನ, ಅಗ್ನಿಕಾರ್ಯ ಎಲ್ಲವನ್ನೂ ಕೂಡ ಪ್ರಾರಂಭ ಮಾಡಿದ್ದಾನೆ. ಋತೋ ವಸಂತೇನುಜ ಮಷ್ಟಕಾಯನಂ ತಮಗ್ರಜೋಮಾಸಿ ಮುಧಾ ಉಪಾನಯತು ಎಂಬುದಾಗಿ ಹೇಳಿದಂತೆ ವಸಂತ ಋತುವಿನಲ್ಲಿ 8ನೇ ವಯಸ್ಸಿನಲ್ಲಿ ಗರ್ಭಾಷ್ಟಮದಲ್ಲಿ ಉಪನಯನ ಸಂಸ್ಕಾರ ಅತ್ಯಂತ ಅರ್ಥಪೂರ್ಣವಾಗುವುದರಿಂದ ವೆಂಕಟನಾಥನಿಗೆ ವಸಂತ ಕಾಲದಲ್ಲಿ ಉಪನಯನ ಸಂಸ್ಕಾರ ನಡೆದಿದೆ. ಉಪನಯನದ ನಂತರ ಸಂಧ್ಯಾವಂದನೆಯನ್ನು ಕೋಪಿನಧಾರಿಯಾದ ವೆಂಕಟನಾಥ ದಿನಕ್ಕೆ 3 ಬಾರಿ ತಪ್ಪದೆ ಮಾಡ್ತಾ ಇದ್ದ. ಹಾಗೂ ಅಗ್ನಿಕಾರ್ಯವನ್ನು ಎಂದೂ ಕೂಡ ಬಿಡಲಿಲ್ಲ. ಗಾಯತ್ರಿ ಜಪ, ಅಗ್ನಿಕಾರ್ಯ, ಸಣ್ಣ ಸಣ್ಣ ಸ್ತೋತ್ರಗಳು. ಇದರಿಂದ ಆ ವೆಂಕಟನಾಥನ ಆ ಮುದ್ದಾದ ದೇಹದ ಸೌಂದರ್ಯ, ಅವನ ದೇಹದಲ್ಲಿದ್ದ ಬ್ರಹ್ಮವರ್ಚಸ್ಸು ಮನೆಯಲ್ಲಿರುವ ಎಲ್ಲ ದುಃಖವನ್ನು ಕೂಡ ಉಪಶಮನಗೊಳಿಸಿ ಎಲ್ಲರಿಗೂ ಹೊಸ ಚೈತನ್ಯವನ್ನು ನೀಡುತ್ತೆ. ಅವನು ಕೇವಲ ಒಬ್ಬ ಬಾಲಕ ಅಲ್ಲ, ಅವನು ಶ್ರೇಷ್ಠ ಬ್ರಹ್ಮಚಾರಿ, ಜ್ಞಾನಯಾತ್ರೆಯ ದಿಟ್ಟ ಹೆಜ್ಜೆಯ ಪುಟ್ಟ ವಾಮನ. ಇಂಥ ವೆಂಕಟನಾಥನ
ದಿನಚರಿ, ಅವನ ಬ್ರಹ್ಮವರ್ಚಸ್ಸು, ಅವನ ಉಪನಯನದ ಸಂಸ್ಕಾರದ ಅನಂತರದ ದಿನಗಳ ಚರಿತ್ರೆಗಳು ಒಂದೊಂದು ಆಪ್ಯಾಯಮಾನ, ಹೇಳಲು ಹೃದಯ ಭಾರವಾಗುತ್ತೆ. ಕಂಠದಿಂದ ಶಬ್ದಗಳು ಹೊರಗೆ ಬಾರದೆ ಅಲ್ಲೇ ನಿಂತು ಬಿಡುತ್ತವೆ. ಶ್ರೀಕೃಷ್ಣ ಅರ್ಪಣಮಸ್ತು.